ವೇದಿಕೆ ಮುಖಾಂತರ ವಿಜೇಂದ್ರ ಹೆಸರು ಕೊಡ್ತೀನಿ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯಾಧ್ಯಕ್ಷ ಆಗಲಿ ಯೋಗ್ಯ ಇಲ್ಲ. ಈ ಬಿಜೆಪಿಲಿ ನಡೀತಾ ಇರುವಂತಹ ಒಳ ಜಗಳ ಇದೆಯಲ್ಲ, ಯತ್ನಾಳು ಜಾರಕಿಹೊಳಿ ವರ್ಸಸ್ ವಿಜಯೇಂದ್ರ ಅಪ್ಪ ಅಂತ. ಅವರು ಪಾಪ ಒಳ್ಳೆ ಕೆಲಸ ಮಾಡಕತ್ತಿದ್ರು, ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು? ವಿಜೇಂದ್ರ. ನಿಮ್ಮದೇನು ಪಾಲಿದೆ ಅದು ಎಲ್ಲ ಗೊತ್ತಿದೆ. ಈ ಒಂದು ಜಗಳ ನೋಡ್ತಾ ಇದ್ರೆ ಅಪ್ಪ ಮಗಳ ವಿರುದ್ಧ ರೊಚ್ಚಿಗೆದ್ದಂತಹ ಈ ಯತ್ನಾಳು ಮತ್ತೆ ಜಾರಕಿಹೊಳಿ ಈ ಒಂದು ಸನ್ನಿವೇಶನ ನಿಮ್ಗೆ ಹೇಳ್ಬಿಡ್ತೀನಿ ನೋಡಿ, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಏನೇನಾಯ್ತು ಅಂತ. ಫಸ್ಟು ರಮೇಶ್ ಜಾರಕಿಹೊಳಿ ನಾವು ವಿಜಯೇಂದ್ರನ ಸ್ಥಾನದಿಂದ ಇಳಿಸ್ತೀವಿ ಅಂತ ನಾವು ಪಣ ತೊಟ್ಬಿಟ್ಟಿದೀವಿ, ನಾವು ಪ್ರಯತ್ನ ಪಟ್ವಿ ಇದಕ್ಕೆ ಅಂತ ಒಂದು ಮಾತನ್ನ ಹೇಳ್ತಾರೆ. ವಿಜಯೇಂದ್ರನ್ನ ತೆಗಿಬೇಕಂತ ಹೋರಾಟ ನಡೆದ ನಿಜ, ಸುಳ್ಳು ಹಾಕೋದು ಅದನ್ನ ಹೈಕಮಾಂಡ್ ಏನಿತ್ತು ಅದಕ್ಕೆ ಬಗ್ಗೆ ನಾವು ಬಂದಿದ್ದೇವೆ. ತೆಗಿತಾರ ಬಿಡ್ತಾರ ಹೈಕಮಾಂಡ್ ಗೊತ್ತು. ಹೇಳಿದ್ದಕ್ಕೆ ವಿಜಯೇಂದ್ರ ಅವರು ಒಂದು ಖಡಕ್ ಆಗಿರುವಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲಿ ವಿಜಯೇಂದ್ರ ಮಾಡಿದಂತ ಎಡ್ವರ್ಟ್ ಇದೆ. ಈ ಜಗಳ ಸ್ಟಾರ್ಟ್ ಆಗಿದ್ದು ಇಲ್ಲೇನೆ. ವಿಜಯೇಂದ್ರ ನಿರ್ಧಾರದಲ್ಲೇ ಒಂದೇ ಸಲ ಹೇಳಿದ್ರು, ನೋಡ್ರಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾನು ರಾಜ್ಯಾಧ್ಯಕ್ಷನಾಗಿ, ನೀವೇನಾದ್ರೂ ಅಪ್ಪಿ ತಪ್ಪಿ ಈ ತರ ತಿರ್ಗಾ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿದ್ರೆ. ಆಕ್ಚುಲ್ ಆಗಿ ಅವರು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಿರ್ಲಿಲ್ಲ, ಎಚ್ಚರಿಕೆಯಿಂದನೇ ಮಾತಾಡಿದ್ರು. ಇದು ಅವ್ರು ಹೇಳ್ತಾ ಇರುವಂತಹ ಮಾತು ಕೂಡ ಹೌದು. ಆಮೇಲೆ ಅವ್ರು ಯಡಿಯೂರಪ್ಪನವ್ರ ಬಗ್ಗೆ ನಮಗೆ ಗೌರವ ಇದೆ, ಮಗ ಇನ್ನ ಚಿಕ್ಕ ಹುಡುಗ ಎಳಸು ಅನ್ನೋ ರೀತಿ ಏನೋ ಮಾತಾಡ್ಕೊಂಡು ಇನ್ನು ಅಧ್ಯಕ್ಷ ಲಾಯಕ್ಕಿಲ್ಲ ಅನ್ನೋ ಮಾತನ್ನು ಹೇಳಿದಕ್ಕೆ ವಿಜಯೇಂದ್ರ ಏಕಾಏಕಿ ಅವ್ರ ಮೇಲೆ ಡೈರೆಕ್ಟ್ ಕೌಂಟರ್ ಹೊಡೆದ್ಬಿಟ್ರು. ಬೀದಿಲಿ ಓಡಾಡಕ್ ಬಿಡಲ್ಲ ನೋಡಿ ನಮ್ಮ ಕಾರ್ಯಕರ್ತರು, ನಾನು ಕರೆ ಕೊಟ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ರು. ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಬಿಗಿ ಹಿಡಿದು ಮಾತಾಡಬೇಕು. ನಾನು ಇವತ್ತು ರಾಜ್ಯದ ಅಧ್ಯಕ್ಷ ಇದ್ದೇನೆ, ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ದೆಹಲಿ ಮಟ್ಟದಲ್ಲಿ ಮಾತನಾಡಲಿ, ಅದ್ರ ಬದಲು ಪತ್ರಿಕೆಗಳ ಮುಂದೆ ಕುತ್ಕೊಂಡು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ರೆ ರಾಜ್ಯದಲ್ಲಿ ಲಕ್ಷಾಂತರ ಕಾರ್ಯಕರ್ತರ ಮನಸ್ಸಿಗೂ ಕೂಡ ನೋವಾಗ್ತದೆ, ಅವ್ರು ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ. ಅದು ಎಲ್ಲೆಲ್ಲಿ ಗೊತ್ತಾಯ್ತು ಅಂದ್ರೆ ರಾಜಕೀಯ ಸನ್ನಿವೇಶ. ಇವತ್ತೊಂದು ಸಮ್ಮೇಳನದಲ್ಲೋ ಅದು ಸಮಾವೇಶದಲ್ಲೋ ಮಾತಾಡ್ತಾ ಜಾರಕಿಹೊಳಿ ಅವರು ನಿಮ್ಮ ಅಪ್ಪನ ಬಗ್ಗೆ ನನಗೆ ಇವಾಗ್ಲೂ ಗೌರವ ಇದೆ ಅಂತ ಹೇಳ್ತಾನೆ. ಸರಿ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು. ನಮ್ಮಪ್ಪ ಅವರು ಪಕ್ಷ ಕಟ್ಟಿದ್ದು ಕಾಲಿಗೆ ಚಕ್ರ ತರ ಹಾಕೊಂಡು ತಿರುಗಿದ್ರು, ಅಪ್ಪಾಜಿಯವರು ಕಾಲಿಗೆ ಚಕ್ರನ ಹಾಕೊಂಡು ತಿರುಗಿದ್ರು, ಸೈಕಲ್ ಹೊಡೆದ್ರು, ಪಕ್ಷ ಕಟ್ಟಿದ್ರು. ಈ ಎಲ್ಲಾ ಮಾತುಗಳನ್ನ ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಆಗಾಗ ಹೇಳ್ತಾನೆ ಇರ್ತಾರೆ. ಅದಕ್ಕೆ ಯತ್ನಾಳ್ ಒಂದು ಕೌಂಟರ್ ಕೊಟ್ಟಿದ್ದಾರೆ ನೋಡಿ, ನಿಮ್ಮಪ್ಪ ಒಬ್ಬನೇ ಎಲ್ಲ ಪಕ್ಷ ಕಟ್ಟಿರೋದು, ಪಕ್ಷ ಕಟ್ಲಿಕ್ಕೆ ಅನಂತ್ ಕುಮಾರ್, ಜಗತ್ ಪ್ರಕಾಶ್ ಅವರು, ಈ ರೀತಿ ದೊಡ್ಡ ದೊಡ್ಡ ಹಿರಿಯರೆಲ್ಲ ಇದ್ದಾರೆ. ಒಬ್ಬೊಬ್ರೆ ಪಕ್ಷ ಕಟ್ಲಿಲ್ಲ, ಅವರು ಎಲ್ಲರೂ ಕಟ್ಟಿದ್ದಾರೆ, ಅವ್ರಿಗೂ ಕ್ರೆಡಿಟ್ ಇದೆ, ಎಲ್ಲರೂ ನಿನ್ನಂಗೆ ಹೇಳಕ್ಕೆ ತಿರ್ಗಾಡ್ತಾ ಇಲ್ಲ ಅಂತ ಒಂದೊಂದು ಮಾತು ಹೇಳಿದ್ರು. ಇದು ಬರೀ ನಮ್ಮ ಅಪ್ಪ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ. ಹೌದಪ್ಪ, ನಿಮ್ಮ ಅಪ್ಪರನ್ನು 4 ಸಲ ಮುಖ್ಯಮಂತ್ರಿ ಆಗ್ಯಾನ, ವಿರೋಧ ಪಕ್ಷದ ನಾಯಕ ಆಗ್ಯಾನ, ಸೋತಾಗಿ MLC ಮಾಡೈತಿ, ರಾಜ್ಯ ಅಧ್ಯಕ್ಷ ಮಾಡೈತಿ. ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು, ವಾಜಪೇಯಿ ಅವರು, ನರೇಂದ್ರ ಮೋದಿ ಅವರು ಹಿಮಾಲಯಕ್ಕೆ ಹೋದ್ರು, ಈ ರೀತಿ ಹೆಂಡ್ತಿನ್ ಬಿಟ್ರು. ಈ ಮಾತುಗಳನ್ನೆಲ್ಲ ಎಕ್ಸಾಂಪಲ್ ತಗೊಂಡು ಇವರಿಬ್ರು ಕೌಂಟ್ರ್ ಕೊಟ್ರು. ಈ ಎಲ್ಲಾ ಕೌಂಟ್ರ್ ಕೊಟ್ಟ ಮೇಲೆ ಇನ್ನೊಂದು ವಿಚಾರ ಇತ್ತು, ರೋಡ್ನಲ್ಲಿ ಓಡಾಡಿಕ್ ಬಿಡೋದಿಲ್ಲ ನಮ್ಮ ಕಾರ್ಯಕರ್ತರು, ನಾವು ಒಂದು ಕರೆ ಕೊಟ್ರೆ ಅನ್ನೋ ಒಂದು ಮಾತನ್ನ ಹೇಳಿದ್ರಲ್ಲ, ಆ ಮಾತಕ್ಕೆ ಸರಿಯಾಗಿ ಯತ್ನಾಳ್ ಬಂದ್ಬಿಟ್ರು. ಏಕಾಏಕಿ ಎಂತ ಮಾತು ಅಂದ್ಬಿಟ್ರು ಅಂತಂದ್ರೆ, ನಾನು ಗಾಂಧಿ ಫಾಲೋವರ್ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಫಾಲೋವರು. ಒಂದು ಕೆನ್ನೆ ಕೊಡಿದ್ರೆ ನಾನು 4 ತಿರುಗಿಸ್ ಹೊಡಿತೀನಿ, ಒಂದು ಕೆನ್ನೆ ಕೊಟ್ರೆ ಇನ್ನೊಂದು ಕೆನ್ನೆ ಕೊಡುವಂತ ಕ್ಯಾರೆಕ್ಟರ್ ಅಂತಲ್ಲ ಮಕ್ಕಳ, ಕೊಡ್ತೀನಿ 4 ನಾನುವೇ ಅನ್ನುವಂತ ಲೆಕ್ಕಾಚಾರದಲ್ಲೂ ಹೇಳಿದ್ರು. ನೀವು ಹೊಡೆದ್ರೆ ನಾವೇನು ಸುಮ್ಕೊಂಡ್ರೆ ಮಕ್ಕಳಲ್ಲ, ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್. ಗಾಂಧಿ ಹೆಂಗೆ ಬಲಕ್ಕೆ ಹೊಡೆದ್ರೆ ಎಡಕ್ಕೆ ಹಾಗ ನಾವೆಲ್ಲ ಒಂದು ಹೊಡೆದ್ರೆ 4 ಹೊಡೆಯುವಂಥ ಕೆಲಸ ನಾವು ಮಾಡ್ತೀವಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫಾಲೋವರ್, ನಾವು ಗಾಂಧಿ ಫಾಲೋವರ್ ಅಲ್ಲ. ಒಂದು ವಿಜಯೇಂದ್ರ ಮಾಡ್ಕೊಂಡಿದ್ದ ತಪ್ಪೆಲ್ಲಿ ಗೊತ್ತಾ, ಈ ಎಲ್ಲಾರ್ಗು ಸಾಮಾನ್ಯ ಜನರು ಕೊಟ್ಟಿರೋಂಥ ಕೌಂಟ್ರನ್ನ ಇವ್ರು ಕೊಟ್ಟು ತಪ್ಪು ಮಾಡ್ಬಿಟ್ರು. ಶಿಕಾರಿಪುರಕ್ಕೆ ಒಬ್ಬನೇ ಬರ್ತೀನಪ್ಪ ನಾನು, ಅದೇನ್ ಮಾಡ್ಕತೀಯ ಮಾಡ್ಕೋ ನೋಡೋಣ ಅನ್ನೋ ಲೆಕ್ಕಾಚಾರಕ್ಕೆ ರಮೇಶ್ ಜಾರಕಿಹೊಳಿನೂ ಇಳಿದ್ಬಿಟ್ರು. ಇದಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀವು ಫಿಕ್ಸ್ ಮಾಡಿ, ನೀವು ಯಾವಾಗ ಬಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾ ಶಿಕಾರ್ಪುರದಾಗ ಅವ್ರು ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಮಾಡ್ದೇನೆ. ನೀನು ಹೇಳ್ತದ ನೋಡೋಣ, ನಾ ಅದಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ, ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ಇದನ್ನೆಲ್ಲ ನೋಡಿದ್ರೆ ಏನರ್ಥ ಆಗ್ತಾ ಇದೆ ಗೊತ್ತಾ, ಹೈಕಮಾಂಡ್ ಮಾತಿಗೆ ಒಂದು ಚೂರು ಸೊಪ್ಪಾಗ್ತಾ ಇಲ್ಲ ಈ ಯತ್ನಾಳ್ ಗ್ಯಾಂಗ್ ಅಂತ ಅರ್ಥ ಆಗ್ತದೆ. ಈಗ ಇವ್ರ ಡಿಮ್ಯಾಂಡ್ ಏನು, ಅಧ್ಯಕ್ಷರು ಬದಲಾವಣೆ. ಒಂದು, ಇವ್ರ ಅಧ್ಯಕ್ಷರು ಬದಲಾವಣೆ ಮಾಡಬೇಕು, ಇಲ್ವಾ ನಾ ಹಿಂಗೆ ಅಧ್ಯಕ್ಷನ ಬೈಕ್ ಓಡಾಡ್ತಾ ಇರ್ತೀನಿ, ನೀವು ಬೈಸ್ಕೊಳಕ್ ರೆಡಿಯಾಗಿ ಅನ್ನೋ ಲೆಕ್ಕಾಚಾರಕ್ಕೆ ಒಂದು ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಎರಡನೇದು, ಬಿಜೆಪಿ ಒಂಥರ ಕಂಗಾಲಾಗೋಗಿದೆ, ಯಾರು ಬಾಯಿಗೂ ಕೂಡ ಕಂಟ್ರೋಲ್ ಇಲ್ಲ, ರಾಜ್ಯಾಧ್ಯಕ್ಷರು ಅನ್ಸ್ಕೊಂಡವ್ರು ವಾರ್ನಿಂಗ್ ಕೊಡ್ತಾರೆ. ಆಮೇಲೆ ಇವರು ವಾರ್ನಿಂಗ್ ಯಾರು ಕೊಟ್ರು, ಈ ಒಂದು ರೆಬಲ್ ಗ್ಯಾಂಗ್. ಈ ರೆಬಲ್ ಗ್ಯಾಂಗ್ ಎಂತ ಗ್ಯಾಂಗ್ ಅಂತಂದ್ರೆ, ನೀನು ಅಂತಂದ್ರೆ ನಿಮ್ಮಪ್ಪ ಅನ್ನೋ ಗ್ಯಾಂಗ್ ಇದು. ಈ ಗ್ಯಾಂಗ್ ಹೋಗಿ ಇವ್ರು ವಾರ್ನಿಂಗ್ ಕೊಟ್ರೆ ಈ ಮಾತು ಕೇಳ್ತಾರ? ಕಾರಣಕ್ಕೆ ಅನ್ಸುತ್ತೆ ಕೆಲವೊಂದಷ್ಟು ಜನ ಚರ್ಚೆ ಮಾಡೋದು, ಕೇವಲ ಹೆಸರಿಗಷ್ಟೇ ಶಿಸ್ತಿನ ಪಾರ್ಟಿ ಆಗಬೇಡಿ,
ಶಿಸ್ತಿನ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ವಿರೋಧ ಪಕ್ಷಗಳು ಸಾಮಾನ್ಯವಾಗಿ ಟೀಕೆ ಮಾಡ್ತಾನೆ ಬರ್ತಾ ಇವೆ. ಇನ್ನು ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ, ನೀನು ಅಂದ್ರೆ ನಿಮ್ಮಪ್ಪ ಅನ್ನೋರ್ ಸವಾಸದಲ್ಲಿ ಹೆಂಗೆ ರಿಯಾಕ್ಟ್ ಮಾಡಬೇಕು ಹಂಗೆ ರಿಯಾಕ್ಟ್ ಮಾಡಬೇಕು. ನೀವೇನಾದ್ರೂ ಓವರ್ ರಿಯಾಕ್ಟ್ ಮಾಡಿದ್ರೆ ನಿಮ್ಮ ಮರ್ಯಾದೆ ನೀವೇ ಕಳ್ಕೊತೀರಾ ಅನ್ನೋದನ್ನು ಮರಿಬೇಡಿ. ಇದು ನನ್ನ ಒಪಿನಿಯನ್ನು, ನಿಮ್ಮ ಇಷ್ಟ, ನೀವೇನು ಮಾಡಬೇಕು ಅನ್ಕೋತಾರೋ ಮಾಡ್ಕೊಳ್ಳಿ. ನಿಮ್ಮ ಮರ್ಯಾದೆ ಉಳಿಲಿ ಅನ್ನೋದು ನನ್ನ ಉದ್ದೇಶ. ನಿಮ್ಗೇನು ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ. ಈ ವಿಚಾರದ ಬಗ್ಗೆ ಯತ್ನಾಳ್ ಸರಿನಾ ವಿಜೇಂದ್ರ ಸರಿನಾ ಅನ್ನೋದನ್ನ ನೀವು ಕೆಳಗಡೆ ಕಮೆಂಟಲ್ಲಿ ಬರೀರಿ. ನೀವು ಯತ್ನಾಳ್ ಅಭಿಮಾನಿ ಆಗಿರಿ ಯತ್ನಾಳ್ ಹೋಗಲಿ, ವಿಜೇಂದ್ರನ ಅಭಿಮಾನಿ ಇದ್ರೆ ವಿಜೇಂದ್ರನ ಹೋಗಲಿ, ಇವರಿಬ್ಬರು ಮಧ್ಯದಲ್ಲಿ ನಮ್ಮನ್ನ ಹೇಳಿಬಿಡಿ. ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟಲ್ಲಿ ಬರೀರಿ ಅಷ್ಟೇ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.